ಎಲ್ಲ ಕಡೆ ಎಲ್ಲ ಹ್ಯಾಂಗ್ ಮಾಡಿದ್ದೀನಿ ಅಂಡ್ ಇಲ್ಲ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂಡ್ ಇದೆಲ್ಲ ಟೀ ಶರ್ಟ್ ಮಾಡ್ಬಿಟ್ಟಿದ್ದೀನಿ. ಇದೆಲ್ಲ ಮುದ್ದೋದು ಅಂದ್ರೆ ಏನೋ ಮುದ್ದ ಫೋಲ್ಡ್ ಮಾಡೋದ್ರಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಅಂಡ್ ಇವತ್ತಿನ ವ್ಲಾಗನ್ನ ಬೆಳಗ್ಗೆನೇ ಶುರು ಮಾಡಿದ್ದೀನಿ. ಸದ್ಯಕ್ಕೆ ಪೂಜೆ ಎಲ್ಲ ಆಗಿದೆ, ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕು. ಚಾರನು ಕಳ್ಸಾಗಿದೆ. ಇವತ್ತು ಬ್ರೇಕ್ಫಾಸ್ಟ್ ಮಾಡಿ ಪಾರ್ಸಲ್ಸ್ ಎಲ್ಲ ಇದೆ, ಅದು DTDC ಮಾಡಿ. ಏನು ಅಂದರೆ ಪಾರ್ಸಲ್ಸ್ ಯಾವುದು ಇವಾಗ ಮನೆ ಒಳಗಡೆ ಬರೋಲ್ಲ, ಎಲ್ಲ ಕೆಳಗಡೆ ಪಾರ್ಕಿಂಗಲ್ಲೇ ಇರುತ್ತೆ ಆ್ಯಂಡ್ ಸೇಫ್ ಆಗಿರುತ್ತೆ. ಬಿಕಾಸ್ ಕ್ಯಾಮ್ರಾಸ್ ಎಲ್ಲ ಫಿಟ್ ಮಾಡಿಸಿದ್ದೀವಿ, ಸೊ ಹಂಗಾಗಿ ಸೇಫ್ ಆಗಿರುತ್ತೆ. ಮತ್ತು ಅದೆಲ್ಲ DTDC ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ನಿಯರ್ ಬೈ ಇದೆ, ನಮ್ಮ ಮನೆ ಹತ್ರನೇ ಇದೆ. ಸ್ಕೂಲ್ ಮುಂದೆ ರೈಟ್ ತೊಗೊಂಡು ಲೆಫ್ಟ್ ತೊಗೊಂಡ್ರೆ ದೇವಸ್ಥಾನ ಸಿಗುತ್ತೆ. ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ. ಆ್ಯಂಡ್ ದೇವಸ್ಥಾನ ಮುಗಿಸ್ಕೊಂಡು ಚಾರುನ್ ಕರ್ಕೊಂಡು ಮತ್ತೆ ಬಂದು ಇವತ್ತು ನಾನು ವಾರ್ಡ್ರೋಬ್ ಆರ್ಗನೈಸೇಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಆರ್ಗನೈಸ್ ಮಾಡಿದ್ದೆ, ಬಟ್ ವಿಡಿಯೋ ಮಾಡಿರಲಿಲ್ಲ. ಬಿಕಾಸ್ ಇನ್ನೂ ಒಂದು 2-3 ಬರಬೇಕಿತ್ತು ಆರ್ಗನೈಸರ್ಸು. ಎಲ್ಲ ಬಂದ ಮೇಲೆ ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನಾದೆ. ನನ್ನ ಪುಟಾಣಿ ನೋಡಿ ತಿಂದು ಮೂತಿನೇ ಒರೆಸಿಲ್ಲ ಗಬ್ಬಿ. ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನನ್ನ ವಾರ್ಡ್ರೋಬ್ ಆರ್ಗನೈಸೇಷನ್ ಹೆಂಗೆ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಆರೆಂಜ್ ಅಂತಲೇ ಹಿಡ್ದಿದ್ದಾಳೆ. ಬೆಳಗ್ಗೆ ಒಂದು ಸ್ವಲ್ಪ ಚಾರುಗೂ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ಆರ್ಡರ್ ಮಾಡಿದ್ದೆ. ಬಾಳೆಹಣ್ಣು ಮೇನ್ ಆರೆಂಜ್ ಅಂತಲೇ ಇರ್ತಾರೆ ಇಬ್ಬರೂ, ಅದಕ್ಕೆ ಒಂದು 2 ತರಿಸಿದೆ. ಪಪ್ಪ ಎಳ್ನೀರು ಒಂದು ತರಿಸಿದ್ದೀನಿ. ಇವಾಗ ಆರೆಂಜ್ ಕೊಟ್ಟಿಲ್ಲ ಅಂದರೆ ಅವಳು ಫಸ್ಟ್ ಒಳಗೆ ಆರೆಂಜ್ ಬಿಡಿಸ್ಕೊಟ್ಬಿಡ್ಬೇಕು. ಎಷ್ಟು? 2 ಬೇಕಾ? ಒಂದೇ ಕೊಡ್ತೀನಿ. 2 ಕೊಡ್ಬೇಕಾ? ಆಯ್ತು ಬಿಡೋದು. ಹಾಯ್ ಮಾಡು ಹೋಗ್ಲಿ. ನನ್ನ ಬ್ಲಾಗಲ್ಲಿ ಮಾಡಲ್ವಂತೆ ಗೈಸ್. ಅವಳು ಬ್ಯಾಡ್ ಗರ್ಲ್ ಬಿಟ್ಬಿಡಿ. ಬಾಯ್ ಮಾಡು. ಹಾಯ್ ಗೈಸ್ ಅನ್ನು ಹೇಳಿದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ. ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಯೂಟ್ಯೂಬ್ ಚಾನೆಲ್. ಅವಳದು ಹೇಳಿರೋದೇ ಹೆಚ್ಚು. ಅಷ್ಟು ಅವಳಿಗೆ ಈಗ ಆರೆಂಜ್ ಕೊಟ್ಬಿಡ್ಬೇಕು. ಸದ್ಯಕ್ಕೆ ಇಷ್ಟು ಫ್ರೂಟ್ಸ್ ಇದೆ. ಪಕ್ಕ ಇರುತ್ತೆ. ಇದಿದ್ರೆ ಎಷ್ಟು ಈಸಿ ಆಗಿಬಿಡುತ್ತೆ ಗೊತ್ತಾ. ಇಷ್ಟೇ ಎಳ್ನೀರಾಗಿರೋದು, ಮಗುಗೊಂದು ಅರ್ಧ ಗ್ಲಾಸ್ ಹಾಕಿದ್ದೀನಿ ಅಷ್ಟೇ. ಈಗ ನನ್ನ ಕಿಚಡಿ ರೆಡಿ ಆಗಿದೆ. ಇವಾಗ ಇದಕ್ಕೆ ತುಪ್ಪ ಹಾಕೊಂಡು ಈಗ ನನ್ನ ಕಿಚಡಿನ ಬ್ಯಾಟಿಂಗ್ ಹೊಡೆದೋಗುತ್ತಮ್ಮ. ಗಬ್ಬಿ ಕಡೆ ಏನ ಗಬ್ಬಿ ಏ ಗಬ್ಬಿ ನೀನು ದೊಡ್ಡ ಗಬ್ಬಿ ನೀನು. ಯಾರು ಕಾಣಿಸ್ತಿದ್ದಾರೆ? ಮತ್ತೆ ಬರೋಣ ಬಾ. ಹಂಗೆ ಬಾ. ಲೆಫ್ಟಲ್ಲೇ ಬರಬೇಕು.
ಇಷ್ಟು ಹೊತ್ತಾಗೋಯ್ತು. ನಾನು ಇವತ್ತು ವಾರ್ಡ್ರೋಬ್ ಟೂರ್ ಮಾಡಲೇಬೇಕು ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೆ. ಬಟ್ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ, ಸೊ ಆಗಲೇ ಇಲ್ಲ. ಬಟ್ ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಇದ್ದಾರೆ, ಕೇಳ್ತೀನಿ ಮಾಡಿಕೊಡ್ತಾರಾ ಅಂತ. ಆ್ಯಂಡ್ ಇವತ್ತು ಮಾಡಿಬಿಡೋಣ. ಮತ್ತೆ ಅಂದ್ಕೊಂಡ್ರೆ ಆಗಲ್ಲ. ಸೊ ಐ ವಿಲ್ ಟ್ರೈ ಟು ಡೂ. ಇವತ್ತನ್ನು ಮಾಡಿ ಮುಗಿಸ್ಬೇಕು. ಸ್ವಲ್ಪ ಟೀ ಕುಡಿದು ಚಿಲ್ ಮಾಡಿ ಮತ್ತೆ ಚಾಕ್ಲೇಟ್ ಡ್ರೆಸ್ ಮಕ್ಕಳಿಗೆ ನೋಡಿ ಚೆನ್ನಾಗಿ ಡಿಪ್ ಮಾಡಿ ಡಿಪ್ ಮಾಡ್ಬೇಕಾ ಡ್ರೆಸ್ ಮಾಡಿ ಬಾ ಚೆನ್ನಾಗಿ ಬಾ ನೀವು ನಿಧಾನ ಮುದ್ದ ಚೆನ್ನಾಯ್ತಾ ಇಷ್ಟ ಅನ್ಕೊಂಡು ಚೆಲ್ಬೇಡ ಮ್ಯಾಚ್ ಮೇಲೆಲ್ಲ ಇವಳು ಏನ್ ಮಾಡಿದ್ದ ನೋಡಲ್ಲ ಕಬರು ಕಾಲು ಕಬರ ಯಾಕಮ್ಮ ಬಿಸಾಕ್ ಇರ್ಲಿಕ್ಕೆ ಆಗಲ್ಲ ಖಾಲಿ ಆಗ್ಬಿಟ್ಟು ಬಿಸಾಕ್ಬಿಡೋದಮ್ಮ. ಡಸ್ಟ್ಬಿನ್ಗೆ ಹಾಕ್ಬೇಕು. ಎಲ್ಲಾದ್ರೂ ಬಿಸಾಕ್ತಾರ ನನ್ನ ಹತ್ರ ಇಲ್ಲಪ್ಪ. ಅವಳು ಕಾಸು ಸಿಕ್ಕೊಳ್ಳೆ ಅದನ್ನು ಕೊಡಲ್ಲ ಅಷ್ಟೇ. ಎಲ್ರಿಗೂ ಕೊಡ್ತಲ್ಲ, ನಂಗೆ ಒಬ್ಬನಿಗೆ ಕೊಡಲ್ಲ. ಅದು ಫಿಕ್ಸ್ ಆಗೋವಳು. ಯಾರಿಗೆ ಬೇಕೋ ಕೊಡ್ಬೋದು, ನಮ್ಮ ಯಜಮಾನ ಬಿಟ್ಟು. ವಿಡಿಯೋಲ್ಲಿ ನನ್ನ ಮರ್ಯಾದೆ ಯಾಕೆ ತೆಗಿತೀರ ಹೇಳು? ನನ್ನ ಗಂಡಂಗೆ ಕೊಡಲ್ವಾ ಅಂತ ಅನ್ಕೊಬೇಕು. ಇದ್ರಲ್ವಾ ಕೊಡಕ್ಕೆ? ಹುಚ್ಚಾರೋ ಇಲ್ಲ ಅಪ್ಪ ಎಂತ ಡೌರಾಣಿದು. ಮಮ್ಮಿ ಬ್ಲೂಬೆರಿ ಇದಿದೆಯಾ ಟೇಬಲ್ಲು? ಹೋಗ್ಬೇಕು ಹಾ ನೋಡಿ ಎಷ್ಟು ಕ್ಲೀನಾಗಿ. ಒಂಚೂರು ಆ ಕಡೆ ಈ ಕಡೆ ಹೋಗಿಲ್ಲ, ಕಲರ್ ಮಾಡಿರೋದು. ಯಾರು ಇಲ್ಪು ತಗೊಂಡಿಲ್ಲ. ಕ್ರಯಾನ್ಸು ಅವಳೆ ಕಲರ್ ಅವಳೆ ಚೂಸ್ ಮಾಡ್ಕೊಂಡಿರೋದು ನೋಡಿ. ಎಷ್ಟು ಕರೆಕ್ಟಾಗಿ ಚೂಸ್ ಮಾಡಿದಾಳೆ. ಇಲ್ಲಿ ಮಾಡೇ ಇಲ್ಲ ಚಾರು ಇವೆರಡು. ಓಡು ಇದು ಮಾಡೋ. ಆಟೋಡಕ್ಕೆ ಹೋಗ್ತೀಮ್ಮ. ಏನೇ ಫ್ರೆಂಡ್ಸ್ ಯಾರು ಅವಳಮ್ಮ? ನಿನ್ನ ಫ್ರೆಂಡ್ಸ್ ಅಮ್ಮ ಅವರು? ಹೌದು ಬಂಗೋರೆ. ಅಲ್ಲ ನಿಂತು ಫ್ರೆಂಡ್ಸ್ ಅವರೇನಾ? ಅಣ್ಣ ತಮ್ಮ ವೆರಿ ಗುಡ್. ಮನೆ ಒರ್ಸೋದು ಆಂಟಿಗೆ ಮರಿದಂಗೆ ಮೇಲೆಲ್ಲ ಒರ್ಸ್ಕೊಳ್ಳಿ. ಸ್ಟಿಕ್ಕಲ್ಲಿ ಒರ್ಸೋದು ಹೇಳ್ತೀನಿ ಬಿಡಿ. ಮುದ್ದು ನಿನ್ ಫ್ರೆಂಡ್ ಹೆಸರೇನು? ಯಾರದು? ನಿನ್ ಫ್ರೆಂಡಾ ಅಕ್ಕ ಫ್ರೆಂಡಾ? ಪ್ರಿಷಾ. ಯಾರ ಫ್ರೆಂಡ್ ಚಾರು? ಯಾರ ಫ್ರೆಂಡ್ ಅದು? ಮುದ್ದೆ. ಅಂಡ್ ಫೈನಲಿ ನನ್ನ ವಾರ್ಡ್ರೋಬ್ ಆರ್ಗನೈಸಿಂಗ್ ನೋಡಿಸ್ತೀನಿ. ಅಂಡ್ ಹೆಂಗ್ ಆರ್ಗನೈಸ್ ಮಾಡಿದ್ದೀನಿ ಏನು ಇವತ್ತಿನ ವ್ಲಾಗಲ್ಲಿ ನೋಡಿಸ್ತಿದ್ದೀನಿ. ಅಂಡ್ ಕೆಲವೊಬ್ಬರಿಗೆ ಐಡಿಯಾ ಬರಬಹುದು, ಅಥವಾ ವಾರ್ಡ್ರೋಬಲ್ಲಿ ಚೆನ್ನಾಗಿ ಆರ್ಗನೈಸ್ಡ್ ಆಗಿ ಪ್ರಾಪರ್ ಆಗಿ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅನ್ಕೊಳ್ಳೋರಿಗೆ ಖಂಡಿತವಾಗ್ಲೂ ಯೂಸ್ ಆಗಬಹುದು. ಅಂಡ್ ಯಾವುದಾದ್ರೂ ಪ್ರಾಡಕ್ಟ್ಸ್ದು ಲಿಂಕ್ಸ್ ಬೇಕು ಅಂದರೆ ಡೂ ಕಾಮೆಂಟ್, ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಅಂಡ್ ಲೆಟ್ಸ್ ಗೆಟ್ ಫಸ್ಟ್ ನಮ್ಮ ಮಾಸ್ಟರ್ ಬೆಡ್ರೂಮ್ದೇ ನೋಡಿಸ್ಬಿಡ್ತೀನಿ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಏನು ಅಂದ್ಬಿಟ್ಟು. ಈಗ ನನ್ನ ಮಾಸ್ಟರ್ ಬೆಡ್ರೂಮ್ದು ನಂದು ನನ್ನ ಹಸ್ಬೆಂಡ್ದು ನಾನು ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಏನು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿಸ್ತೀನಿ. ಆಲ್ಮೋಸ್ಟ್ ನಂದು ನಮ್ಮ ಹಸ್ಬೆಂಡ್ದೇನೆ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಏನು ಕ್ಲೀನಾಗಿ ನೋಡಿಸ್ತೀನಿ, ಓಕೆನಾ? ಅಂಡ್ ಫಸ್ಟು ಇಲ್ಲೇ ನೋಡಿ,
ನಾನು ಆಲ್ ಪುಲೋವರ್ಸ್ ಇಟ್ಕೊಂಡಿದ್ದೀನಿ ಎಲ್ಲ ಹ್ಯಾಂಗ್ ಮಾಡಿ. ನಂತರ ಸಾಕಷ್ಟು ಪುಲೋವರ್ಸ್ ಇದೆ. ನನಗೆ ಪುಲೋವರ್ಸ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ನನಗೆ ವಿಂಟರ್ ಅಂದರೆ ತುಂಬ ಇಷ್ಟ. ಸೊ ವಿಂಟರಲ್ಲೆಲ್ಲ ಆಚೆ ಹೋದಾಗ ಚೆನ್ನಾಗಿ ಬೆಚ್ಚಗೆ ಹಾಕ್ಕೊಂಡು ಹೋಗ್ಬೇಕು. ಕಂಪ್ಲೀಟಾಗಿ ನನಗೆ ಓವರ್ ಆಲ್ ಪುಲೋವರ್ಸ್ ಅಂದರೆ ಇಷ್ಟ. ಸ್ವಲ್ಪ ಪುಲೋವರ್ಸು ಸ್ವೆಟರ್ಸ್ ಅನ್ನೋದು ಜಾಸ್ತಿ ತಗೊಂಡಿದ್ದೆ. ಸೊ ಹಂಗಾಗಿ ಮಡ್ಚಿ ಫೋಲ್ಡ್ ಮಾಡಿ ಇಟ್ಟಿದ್ರೆ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ನಾನು ಈ ಥರ ಕ್ಲೀನಾಗಿ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹ್ಯಾಂಗರ್ಸ್ಗೆ. ಆ್ಯಂಡ್ ತುಂಬ ಬೆಚ್ಚಗೆ ತುಂಬ ಚೆನ್ನಾಗಿರೋ ಅಂಥ ಫ್ಲೋವರ್ಸ್ ಇದೆ. ಅದಕ್ಕೆ ಕ್ಲೀನಾಗಿ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 20 ಇದೆಯಾ, ಒಂದು 20 ಪುಲೋವರ್ಸ್ ಇದೆ. ನಮ್ಮ ಹಸ್ಬೆಂಡ್ ಒಂದಿದೆಯಾ ಏನೋ ಅಷ್ಟೇ, 1-2 ಇರ್ಬೋದು. ಇನ್ನೆಲ್ಲ ನಂದೇನೆ ಇದೆಲ್ಲ. ಆ್ಯಂಡ್ ಪಕ್ಕದಲ್ಲೇ ಇದಕ್ಕೆ ಬೇಕಾಗಿರೋಂಥ ಜೀನ್ಸ್ ಎಲ್ಲ ಇಟ್ಟಿದ್ದೀನಿ. ಅದು ಈ ತರ ಒಂದು ಆರ್ಗನೈಸರ್ ಇಟ್ಟು ಅದ್ರ ಜೊತೆಗೆ ಜೀನ್ಸ್ ಎಲ್ಲ ಇಟ್ಟಿದ್ದೀನಿ. ಈ ತರ ಇಟ್ಟಿದ್ದೇನೆ. ಈ ಕಡೆ ಎಲ್ಲ ಹ್ಯಾಂಗ್ ಮಾಡಿದ್ದೀನಿ. ಅಂಡ್ ಇಲ್ಲೆಲ್ಲ ಒಂದಷ್ಟು ಜೀನ್ಸಸ್ ಇಟ್ಟಿದ್ದೀನಿ. ಅಂಡ್ ಮೇಲೆ ಒಂದಷ್ಟು ಹೊಸ ಬಟ್ಟೆ ಇತ್ತು, ಅದನ್ನ ಅಲ್ಲಿ ಇಟ್ಟಿದ್ದೀನಿ. ಅಂಡ್ ಇದೆಲ್ಲ ಇಷ್ಟ ಆಯ್ತು ಕಾಣಿಸ್ತಾ ಇದೆ. ಅಂಡ್ ಸಾಕಷ್ಟು ಪುಲೋವರ್ಸ್ ಇದೆ, ತುಂಬ ಚೆನ್ನಾಗಿದೆ. ಯಾವಾಗಲಾದರೂ ಒಂದ್ಸರಿ ಪುಲೋವರ್ ಕಲೆಕ್ಷನ್ಸ್ ಕೂಡ ಮಾಡಿಸ್ತೀನಿ. ಯಾವ್ಯಾವ ಥರ ಇದೆ, ಯಾರಿಗಾದ್ರೂ ಇಷ್ಟ ಆದರೆ ಲಿಂಕ್ಸನ್ನು ಶೇರ್ ಮಾಡ್ಬೋದಲ್ವಾ. ಮೇಲೆಲ್ಲ ಇಷ್ಟ ಆಯಿತು. ಆ್ಯಂಡ್ ಕೆಳಗಡೆ ಬಂದರೆ ಇದೆಲ್ಲ ನನ್ನ ಚೂಡಿದಾರ್ಸ್. ಎಲ್ಲ ನನ್ನ ಚೂಡಿದಾರ್ಸ್ನೆಲ್ಲ ನಾನು ಹೆಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಈ ಥರದ್ದು ಒಂದು ಆರ್ಗನೈಸರ್ ತಗೊಂಡು ಅದರಲ್ಲಿ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿದ್ದೀನಿ. ಅಂಡ್ ಈ ಥರದ್ದು ಈ ಪ್ಲೇಸ್ಗೆ ಸೆಟ್ ಆಗುವಂಥ ಆರ್ಗನೈಸರ್ ತಗೊಂಡಿದ್ದೀನಿ. ಒಂದು ಇದರಲ್ಲಿ 4 ಇಟ್ಟಿದ್ದೀನಿ. ಅಂಡ್ ಎಷ್ಟು ಜೊತೆ ಬಟ್ಟೆ ಇಟ್ಟಿದ್ದೀನಿ ಅಂದರೆ ಆಲ್ಮೋಸ್ಟ್ 1 2 3 4 5 6 7 8 9 10 11 12 13 14 15 ಒಂದು 16 ಜೊತೆ ಬಟ್ಟೆ ಒಂದೇ ಆರ್ಗನೈಸರ್ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಅಲ್ಲಿಗೆ ಅದೇ 60 ಜೊತೆ ಆಗೋಯ್ತು. ಸೀರಿಯಸ್ಲಿ 60 ಪೀಸ್ ಲೆಕ್ಕ 15 ಲೆಕ್ಕ 15 30 60 ಅದೇ ಆಗೋಯ್ತಲ್ಲ. 60 ಕೆಳಗಡೆ ಒಂದು 60 120 ಡ್ರೆಸ್ಸು ನಾ ಫೋಲ್ಡ್ ಮಾಡಿದ್ರೆ ಹೆಂಗಿರ್ತಿತ್ತು? ಫೋಲ್ಡ್ ಮಾಡಿದ್ರೆ ಅದಷ್ಟು ಜಾಗ ಸಾಕಾಗ್ತಾ ಇರಲಿಲ್ಲ. ಹಿಂಗ್ ಇಟ್ಟಿರೋದಕ್ಕೆ ತಾನೇ ಕ್ಲೀನ್ ಆಗಿ ಆರ್ಗನೈಸ್. ಅಂಡ್ ಈ ತರ ನೋಡಿಸ್ತೀನಿ, ಓಕೆನಾ? ಕ್ಲೀನ್ ಆಗಿ ಎಲ್ಲ ಇಲ್ಲಿ ಅಷ್ಟೇ. ಒಂದ್ ಸ್ವಲ್ಪ ಮ್ಯಾಕ್ಸಿ ಡ್ರೆಸ್ಸಸ್ ಅಂಡ್ 3 ಪೀಸ್ ಸೆಟ್ಸ್ ಎಲ್ಲ ಬರುತ್ತಲ್ಲ, ಕ್ಲೀನ್ ಆಗಿ ಪ್ಯಾಂಟು ಓಣಿ ಎಲ್ಲದು ಒಂದೇ ಕ್ಲೀನ್ ಆಗಿ ಫೋಲ್ಡ್ ಮಾಡಿ ಈ ತರ ಇಟ್ಟಿದ್ದೀನಿ. ಅಂಡ್ ಸೊ ಕೆಲವೊಂದು ಮ್ಯಾಕ್ಸಿ ಡ್ರೆಸ್ಸಸ್ ಆಗಿರ್ಬೋದು, ಚೂಡಿದಾರ್ಸ್, ಇದು ಆಲ್ ಒಂದ್ ಸ್ವಲ್ಪ ಟ್ರೆಡಿಷನಲ್ ಅಂಡ್ ವೆಸ್ಟರ್ನ್ ವೇರ್ಸ್ ಎಲ್ಲ ಕ್ಲೀನ್ ಆಗಿ ಈ ತರ ಫೋಲ್ಡ್ ಮಾಡಿಟ್ಟಿದ್ದೀನಿ. ಅಂಡ್ ಇದ್ರಲ್ಲಿ ಟ್ರೆಡಿಷನಲ್ ವೇರ್ ಇದೆ, ವೆಸ್ಟರ್ನ್ ವೇರ್ ಇದೆ, ಕುರ್ತಾಸ್ ಇದೆ, ಮ್ಯಾಕ್ಸಿ ಇದೆ, ಎಲ್ಲ ಅದನ್ನು ಎಲ್ಲ ಇಟ್ಟಿದ್ದೀನಿ. ಅಂಡ್ ತುಂಬಾ ಜಾಸ್ತಿ ಏನಿಲ್ಲ, ಇರೋದನ್ನ ಕ್ಲೀನ್ ಆಗಿ ಈ ತರ ಆರ್ಗನೈಸ್ ಮಾಡಿರೋದನ್ನ. ತುಂಬಾ ಜಾಸ್ತಿ ಏನಿಲ್ಲ, ಎಲ್ಲ ಒಂದು 50 ಜೊತೆ ಅಷ್ಟೇ ಇರೋದು. ಅಷ್ಟೇ ಅದೇ ಸಾಲದು. ಅಂಡ್ ಹಿಂಗ್ ಇಟ್ಟಿರೋದ್ರಿಂದ ಕ್ಲೀನ್ ಆಗಿ ಕಣ್ಣು ಕಾಣಿಸುತ್ತೆ. ಅಂಡ್ ಪ್ರತಿಯೊಂದನ್ನು ರಿಪೀಟೆಡ್ ಮಾಡಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ನನ್ಗಿದು ಬೆಸ್ಟ್ ಐಡಿಯಾ ಅಂತ ಅನಿಸ್ತು. ಸೊ ನಾನು ಹಿಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನೋಡಬಹುದು ಎಲ್ಲ ಹೆಂಗೆ ಕ್ಲೀನ್ ಆಗಿ ಇಟ್ಟಿದ್ದೀನಿ ಅಂತ. ಅಂಡ್ ಪ್ರತಿಯೊಂದು ಡ್ರೆಸ್ಸು ಕ್ಲೀನ್ ಆಗಿ ನೀಟಾಗಿ ಕಾಣುತ್ತೆ. ಅಂಡ್ ಪ್ರತಿಯೊಂದು ಡ್ರೆಸ್ಸನ್ನು ರಿಪೀಟೆಡ್ ಮಾಡಬಹುದು. ಅಂಡ್ ಕ್ಲೀನ್ ಆಗಿ ಆರ್ಗನೈಸ್ ಆಗಿರುತ್ತೆ ಅಂಡ್ ನೀಟಾಗಿ ಕಾಣುತ್ತೆ. ಸೊ ನನಗೆ ಇದು ಬೆಸ್ಟ್ ಐಡಿಯಾ ಅಂತ ಅನಿಸ್ತು. ಸೊ ಅಷ್ಟು ನೋಡ್ಸಿದ್ದೀನಿ. ನಾನು ಈ ಥರ ಇದೆ ಡ್ರೆಸ್ಸಸ್ನ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಓವರ್ ಆಲ್ ಮೇಲೆ ಈ ಥರ ಕಾಣಿಸ್ತಿದೆ. ಅಂಡ್ ಕೆಳಗಡೆ ಈ ತರ ಕಾಣಿಸ್ತೀವಿ ಫುಲ್ ಎಲ್ಲ. ಅಲ್ಲಿ ಇದು ಹೆಂಗ್ ಆರ್ಗನೈಸ್ ಮಾಡಿದ್ದೀನಿ ಏನು ಅಂತ ನೋಡ್ತಿದ್ದೀರಾ? ಇಲ್ಲೆಲ್ಲ ಪುಲೋವರ್ಸ್, ಜೀನ್ಸ್, ಡ್ರೆಸ್ಸಸ್, ಕುರ್ತಾಸ್, ಮ್ಯಾಕ್ಸಿಸ್ ಎಲ್ಲ. ಅಂಡ್ ಇದೆಲ್ಲ ನಂದು. ಈಗ ನಮ್ಮ ಯಜಮಾನ್ರು ತೋರಿಸ್ತೀನಿ, ಇರೋದು 5 ಜೊತೆ, ನಂದು 50 ಜೊತೆ, ನಮ್ಮ ಯಜಮಾನ್ರು ಬರೀ 5 ಜೊತೆ. ಅಂಡ್ ಫಸ್ಟಿಗೆ ಇದೆಲ್ಲ ನಮ್ಮ ಮನೆಯವ್ರದ್ದು. ಇಷ್ಟೇ ಪಾಪ, ಅವ್ರ ಸೆಕ್ಷನ್ ಇಷ್ಟು ಅಷ್ಟೇ, ಅವ್ರ ಜೀವನನೇ ಇಷ್ಟು. ವಾಟ್ ಯು ಮೀನ್? ಮೀನು ಇಲ್ಲ, ಮಸಾಲೆ ಇಲ್ಲ ಬಿಡು. ಕಾಮಿಡಿ ಇದ್ರೇನೆ ಕಣೆ, ಕಾಮಿಡಿ ಇರ್ಬೇಕಲ್ವೇನೆ. ಅಂಡ್ ಫಸ್ಟ್ ಇಲ್ಲೆಲ್ಲ ಮೇಲೆ ಎಲ್ಲ ಒಂದ್ ಸ್ವಲ್ಪ ಈ ತರ ಒಂದು ಆರ್ಗನೈಸರ್ ಇಟ್ಟು ಅದ್ರಲ್ಲೆಲ್ಲ ಫಾರ್ಮಲ್ಸ್ ಇಟ್ಟಿದ್ದೀನಿ. ಕ್ಲೀನ್ ಆಗಿ ಐರನ್ ಮಾಡಿಸಿರೋದನ್ನೆಲ್ಲ ಈ ತರ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಈ ಕಡೆ ಎಲ್ಲ ಒಂದ್ ಸ್ವಲ್ಪ ಶರ್ಟ್ಸ್, ಪ್ಯಾಂಟ್ಸ್, ಕಾಟನ್ ಪ್ಯಾಂಟ್ಸ್, ಫಾರ್ಮಲ್ಸ್ ಯೂಸ್ ಮಾಡುವಂತ ಪ್ಯಾಂಟ್ಸ್ ಇಟ್ಟಿದ್ದೀನಿ. ಅಂಡ್ ಇದೆಲ್ಲ ಟೀ ಶರ್ಟ್ಸ್. ಅಂಡ್ ಟೀ ಶರ್ಟ್ಸ್ ನ ಇದೊಂದು 2 ಆರ್ಗನೈಸರ್ ಯೂಸ್ ಮಾಡ್ಕೊಂಡು ಟೀ ಶರ್ಟ್ಸ್ ನ ಈ ತರ ಫೋಲ್ಡ್ ಮಾಡಿದ್ದೀನಿ. ಕ್ಲೀನ್ ಆಗಿ ಕಾಣಿಸುತ್ತೆ, ಹಂಗೆ ಕ್ಲೀನ್ ಆಗಿ ಎತ್ಕೊಂಡು ಇಡ್ತಾರೆ ಅಂತ ಹಂಗೆ ಪಾಪ ಮೇಂಟೈನ್ ಮಾಡ್ತಿದ್ದಾರೆ. ನನ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಕ್ಲೀನ್ ನಮ್ಮ ಹಸ್ಬೆಂಡ್.
ಅಂಡ್ ಅದ್ರ ಪಕ್ಕದಲ್ಲಿ ಜೀನ್ಸಸ್ನ ಏನು ಆರ್ಗನೈಸರ್ ಏನು ಇಡ್ಲಿಲ್ಲ, ಇದೇ ತರ ಇಟ್ಟೆ ಬಿಕಾಸ್ ಕೈ ಕ್ಲೀನಾಗಿ ಸಿಗುತ್ತೆ ಅಂದ್ಬಿಟ್ಟು. ಅಂಡ್ ಕರೆಕ್ಟಾಗಿದೆ. ಮೇಲೆಲ್ಲ ಇದೆಲ್ಲ ಫಾರ್ಮಲ್ಸ್ ಹೇಳ್ದಾಗೆ. ಅಂಡ್ ಕೆಳಗಡೆ ಎಲ್ಲ ಟೀ ಶರ್ಟ್ಸ್ ಪ್ಯಾಂಟ್ಸ್ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ನಾರ್ಮಲ್ ಇನ್ನರ್ ವೇರ್ಸ್ ಎಲ್ಲ ಇದ್ರಲ್ಲಿ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದೀನಿ, ಅವ್ರಿಗೂ ಕ್ಲೀನಾಗಿ ಎತ್ಕೊಳ್ಳೋಕ್ಕೆ ಈಸಿ ಇರುತ್ತೆ ಅಂತ. ಎಲ್ಲ ನನ್ನ ಟೀ ಶರ್ಟ್ಸ್ ಒಂದು ಸ್ವಲ್ಪ ಪ್ಯಾಂಟ್ಸ್ನೆಲ್ಲ ನೋಡಿ ಈ ಥರ ಆರ್ಗನೈಸರ್ಸ್ ಅಲ್ಲಿ ಇಟ್ಟಿದ್ದೀನಿ, ಕ್ಲೀನಾಗಿ ಎತ್ಕೋಬಹುದು. ಆ್ಯಂಡ್ ಸೊ ಕೆಲವೊಂದು ಟೀ ಶರ್ಟ್ಸ್ ಇದೆ, ಆ್ಯಂಡ್ ಕೆಲವೊಂದು ಟಾಪ್ಸ್ ಇದೆ, ಕೆಲವೊಂದು ಪ್ಯಾಂಟ್ ಎಲ್ಲ ಈ ಥರ ಆರ್ಗನೈಸರ್ಲಿ ಇಟ್ಟಿದ್ದೀನಿ ಬಿಕಾಸ್ ಪ್ರತಿಯೊಂದು ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಪ್ರತಿ ಸಲ ಎತ್ಕೊಂಡಾಗ ಮತ್ತೆ ರೀಫೋಲ್ಡ್ ಮಾಡಿ ಮಡ್ಚಿಡುವಾಗ ಇದ್ರಲ್ಲಿ ಇಡೋದ್ರಿಂದ ಮೆಸ್ಅಪ್ ಆಗಲ್ಲ, ಕ್ಲೀನಾಗಿ ಎತ್ಕೊಳ್ತೀವಿ ಮತ್ತೆ ಅದೇ ತರ ಕ್ಲೀನಾಗಿ ಇಡ್ತೀವಿ ಅನ್ನೋ ಕಾರಣಕ್ಕೆ ನಾನು ಈ ತರ ಆರ್ಗನೈಸರ್ಸ್ ಜಾಗನೂ ಅಷ್ಟೇ ಕಡಿಮೆ ಯೂಸೇಜ್ ಆಗುತ್ತೆ, ಬಟ್ಟೆ ಜಾಸ್ತಿ ಇಡಬಹುದು, ಕ್ಲೀನ್ ಆಗಿರುತ್ತೆ. ಹೌದು, ಈ ತರ ಆರ್ಗನೈಸರ್ಸ್ ಯೂಸ್ ಮಾಡೋದ್ರಿಂದ ಸ್ಪೇಸು ಅಷ್ಟೇ ತುಂಬಾ ಯುಟಿಲೈಸ್ ಆಗುತ್ತೆ. ಯಾಕೆ ಅಂತೀರಾ, ಫೋಲ್ಡ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಡಂಪ್ ಮಾಡ್ದಂಗಿರುತ್ತೆ. ಈ ತರ ಇಡೋದ್ರಿಂದ ಪ್ಲೇಸು ಸೇವ್ ಆಗುತ್ತೆ, ನೋಡೋದಕ್ಕೂ ಚಂದ ಇರುತ್ತೆ. ಅಂಡ್ ಕ್ಲೀನ್ ಆಗಿ ತಗೋಬಹುದು, ಹಿಡ್ಬಹುದು. ಈ ತರ ಇದ್ರಲ್ಲೆಲ್ಲ ಪ್ಯಾಂಟ್ಸು ಸಾಕಷ್ಟು ಬಟ್ಟೆಗಳು ಇಡಬಹುದು. ಇಲ್ಲಿ ನನಗಿರೋಂಥ ಪ್ಲೇಸಸ್ಗೆ ಮೆಷರ್ಮೆಂಟ್ ನಾನು ತಗೊಂಡು ಆರ್ಗನೈಸರ್ಸ್ ನ ಪರ್ಫೆಕ್ಟ್ ಆಗಿ ತಗೊಂಡಿದ್ದೀನಿ. ಕೆಳಗಡೆನೂ ಅಷ್ಟೇ ಸೇಮ್ ಇದೇ ತರ ಒಂದ್ ಸ್ವಲ್ಪ ಟೀ ಶರ್ಟ್ಸ್ ಆಗಿರಬಹುದು, ಪ್ಯಾಂಟ್ಸ್ ಆಗಿರಬಹುದು, ಎಲ್ಲ ಇದೇ ತರ ಈ ತರ ಇಟ್ಟಿದ್ದೀನಿ. ಇದೆಲ್ಲ ಆದ್ಮೇಲೆ ಇದು ರೈಟ್ ಸೈಡ್ ಅಲ್ಲಿ ಒಂದು ಹ್ಯಾಂಗರ್ಸ್ ಇತ್ತು, ಬಟ್ ನಾವ್ ಇಲ್ಲಿ ಏನು ಹ್ಯಾಂಗ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಅದಕ್ಕೆ ನಾನು ಈ ತರ ಎರಡು ಆರ್ಗನೈಸರ್ಸ್ ನ ತಗೊಂಡು, 2 ಆರ್ಗನೈಸರ್ಸ್ ನ ತರ್ಕೊಂಡು ನೋಡಿ ಇಲ್ಲಿ ಪಾರ್ಟಿಷನ್ ಇದೆ, ಇಲ್ಲಿ ಒಂದು ಪಾರ್ಟಿಷನ್ ಇದೆ ಅಂಡ್ ಇಲ್ಲಿ ಒಂದು ಪಾರ್ಟಿಷನ್ ಇದೆ. ಇದೆಲ್ಲ ನನ್ನ ಡೈಲಿ ವೇರ್ ಎಲ್ಲ, ಆಲ್ಮೋಸ್ಟ್ ನನ್ನ ಡೈಲಿ ವೇರ್ ಟಾಪ್ಸ್ ಆಗಿರ್ಬೋದು, ನೈಟ್ ಡ್ರೆಸ್ಸಸ್ ಆಗಿರ್ಬೋದು ಎಲ್ಲ ಇಟ್ಟಿದ್ದೀನಿ. ಅಂಡ್ ಪ್ರತಿಯೊಂದನ್ನು ಕ್ಲೀನಾಗಿ ಕಣ್ಣು ಕಾಣಿಸುತ್ತೆ. ಅಂಡ್ ಫೋಲ್ಡು ಅಷ್ಟೇ, ಇದೊಂದು 2 ಪಾರ್ಟಿಷನ್ ಇದೆ, ಇದೊಂದು 2 ಪಾರ್ಟಿಷನ್ ಇದೆ. ಸೊ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಕ್ಲೀನಾಗಿ ತಗೋಬಹುದು ಮತ್ತೆ ಕ್ಲೀನಾಗಿ ಅದರಲ್ಲೇ ಇಡ್ಬೋದು. ಅಂಡ್ ಏನ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ಪಾರ್ಟಿಷನ್ಸ್ ಇದೆ, ಪಾರ್ಟಿಷನ್ಸ್ ಇರೋದ್ರಿಂದ ಕ್ಲೀನಾಗಿ ಎತ್ಕೊಂಡು ಮತ್ತೆ ಅದರಲ್ಲೇ ಕ್ಲೀನಾಗಿ ಇಡಬಹುದು. ಇಲ್ಲಿ ಒಂದು ಹ್ಯಾಂಗ್ ಮಾಡುವಂಥದ್ದು ಇತ್ತಲ್ಲ, ಸೊ ಅದಕ್ಕೆ ನಾನು ಇದನ್ನ ಯೂಟಿಲೈಸ್ ಮಾಡ್ಕೊಂಡೆ. ಅಂಡ್ ಕ್ಲೀನಾಗಿ ಕಾಣಿಸುತ್ತೆ ಅಂಡ್ ಕ್ಲೀನಾಗಿ ಎತ್ಕೋಬಹುದು, ಇಡಬಹುದು ಅಂತ ನೋಡ್ಸಿರುತ್ತೆ. ಇದನ್ನ ಈ ತರದನ್ನ ಇಲ್ಲಿ ಇಡೋಣ ಅನ್ಕೊಂಡೆ, ಬಟ್ ಇದು ಒಂದ್ರ ಮೇಲೆ ಒಂದ್ ಇಡಕ್ ಹೋದೆ ನನ್ಗೆ ಆರ್ಗನೈಸರ್ಸ್ ಎಲ್ಲ ಕ್ಲೀನಾಗಿ ಪ್ಲೇಸ್ ಆಗಿಲ್ಲ. ಸೊ ಅದಕ್ಕೆ ನಾನು ಈ ತರ ಅಂತ ಆರ್ಗನೈಸರ್ ತಗೊಂಡು ಎಲ್ಲ ಡೈಲಿ ವೇರ್ ಟಾಪ್ಸ್ ನೈಟ್ ಡ್ರೆಸ್ಸಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ. ಇದೆಲ್ಲ ಆದ್ಮೇಲೆ ಮೇಲೆ ಇಲ್ಲೆಲ್ಲ ನನ್ನ ಇನ್ನರ್ ವೇರ್ಸ್ ಎಲ್ಲ ಇಟ್ಟಿದ್ದೀನಿ. ಅಂಡ್ ಇನ್ನರ್ ವೇರ್ಸ್ ಯಾವ ತರ ಇಟ್ಕೊಂಡಿದ್ದೀನಿ ಪ್ಲೇಸ್ ಸೇವಿಂಗ್ ಅಂತ ಒಂದು ಗ್ಲಿಂಪ್ ನೋಡಿ. ಕ್ಲೀನಾಗಿ ಒಂದೊಂದು ಸಪ್ರೇಟ್ ಆಗಿದ್ರೆ ಅದಕ್ಕೆ ಮೆಸ್ಅಪ್ ಆಗಲ್ಲ, ಬಿಕಾಸ್ ಇನ್ನರ್ ವೇರ್ಸ್ ಎಷ್ಟೇ ಮಾಡಿಸಿದ್ರು ಮೆಸ್ಅಪ್ ಆಗುತ್ತೆ, ಕ್ಲೀನಾಗಿ ಫೋಲ್ಡ್ ಆಗಲ್ಲ. ಸೊ ನಾನೇನ್ ಮಾಡಿದೆ, ಈ ತರ ಆರ್ಗನೈಸರ್ನ ತಗೊಂಡು ಕ್ಲೀನಾಗಿ ಈ ತರ ಫೋಲ್ಡ್ ಮಾಡೋದ್ರಿಂದ ಒಂದೇ ಕಡೆ ಇರುತ್ತೆ, ಮಿಕ್ಸಪ್ ಆಗಲ್ಲ, ಕ್ಲೀನಾಗಿ ಫೋಲ್ಡ್ ಮಾಡ್ದಂಗಿರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ 2 ಆರ್ಗನೈಸರ್ನ ತಗೊಂಡು ಜೋಡಿಸ್ಕೊಂಡಿದ್ದೀನಿ. ಅಂಡ್ ಹಿಂದೆ ಕಡೆಗೆ ಒಂದು ಸ್ವಲ್ಪ ನನ್ನ ಹತ್ರ ಬೆಲ್ಟ್ ಎಲ್ಲ ಇತ್ತು, ಬೆಲ್ಟ್ ಎಲ್ಲ ಈ ಥರದ್ದು ಒಂದು ಡಬ್ಬಕ್ಕೆ ಕ್ಲೀನಾಗಿ ಜೋಡಿಸಿದ್ದೀನಿ. ಅಂಡ್ ಇದು ಅಷ್ಟೇ ಕ್ಲೀನಾಗೆ ಮೆಸ್ಸಿ ಆಗದಿರ ಇರುತ್ತೆ. ಅಂಡ್ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಎಲ್ಲ ಇತ್ತು, ಸೊ ನನಗೆ ಡ್ರೆಸ್ಸಿಂಗ್ ಟೇಬಲ್ ಅಲ್ಲೂ ಸಾಕಾಗಲಿಲ್ಲ, ಇಲ್ಲೂ ಸಾಕಾಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ಇನ್ನೊಂದು ಆರ್ಗನೈಸ್ ಇಟ್ಟಿದ್ದೀನಿ. ಇದೆಲ್ಲ ಸಾಕ್ಸಿಗೆ ಎಷ್ಟೇ ಮಡ್ಚಿದ್ರು ಒಂಥರ ಒಂದು ಸಾಕ್ಸ್ ಆ ಕಡೆ, ಒಂದು ಸಾಕ್ಸ್ ಈ ಕಡೆ, ಆ ಥರ ಎಲ್ಲ ಮೆಸ್ಅಪ್ ಆಗ್ತಿತ್ತು. ಸೊ ಈ ಥರ ಒಂದು ಆರ್ಗನೈಸರ್ ತೊಗೊಂಡು ಈ ಥರ ಜೋಡಿಸ್ಕೊಂಡಿದ್ದೀನಿ. ಈ ಥರ ಎಲ್ಲ ಸಾಕ್ಸು ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇದ್ರ ಹಿಂದೆ ಕಡೆನೂ ಅಷ್ಟೇ ಪ್ಲೇಸ್ ಎಲ್ಲ ಕಡೆನೂ ಸೇವ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕೆಲವೊಂದು ಮನೇಲಿ ಹಾಕೊಳ್ಳುವಂಥ ಸ್ವೆಟರ್ಸ್ ಎಲ್ಲ ಇತ್ತು, ಅದನ್ನು ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪ್ಯಾಂಟ್ಸ್ ಎಲ್ಲ, ಕೆಲವೊಂದು ಪ್ಯಾಂಟ್ಸ್ ಎಲ್ಲ ಅದೇ ಥರ ಆರ್ಗನೈಸರ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಗ್ಯಾಪ್ ಇತ್ತಲ್ಲ ಅದಕ್ಕೆ ಇದನ್ನಿಲ್ಲಿಟ್ಟು, ಗ್ಯಾಪ್ ಇತ್ತಲ್ಲ ಅದಕ್ಕೆ ಇದೊಂದು ಆರ್ಗನೈಸರಲ್ಲಿ ಈ ಥರ ಎಲ್ಲ ಒಂದು ಸ್ವಲ್ಪ ಲೋಷನ್ಸು ಆಯಿಲ್ಸ್ ಎಲ್ಲ ಇತ್ತು, ಅದನ್ನ ಇಲ್ಲಿ ಪ್ಲೇಸ್ಮೆಂಟ್. ಆ್ಯಂಡ್ ಇಲ್ಲಿ ನನ್ನ ಹತ್ರ ಒಂದು 4-5 ಬ್ಯಾಗ್ ಇತ್ತು, ಅದನ್ನ ಕ್ಲೀನಾಗಿ ಇಲ್ಲಿ ಜೋಡಿಸಿದ್ದೀನಿ. ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ ಒಂದು ಇರೋ ಅಷ್ಟು ಬ್ಯಾಗನ್ನ ಕರೆಕ್ಟಾಗಿ ಸೆಟ್ ಆಯ್ತು ಈ ಪ್ಲೇಸ್ಗೆ, ಹಂಗಾಗಿ ಇಲ್ಲಿ ಜೋಡಿಸಿದ್ದೀನಿ. ಓಕೆ, ಡನ್, ಸಾಕು. ಆ್ಯಂಡ್ ಮೇಲೆ ಕೆಲವೊಂದು ಎಕ್ಸ್ಟ್ರಾ ಟವಲ್ಸ್ ಎಲ್ಲ ಈ ಥರ ಆರ್ಗನೈಸರ್ ಕ್ಲೀನಾಗಿ ಫೋಲ್ಡ್ ಮಾಡಿದ್ದೀನಿ. ಕೆಲವೊಂದು ಹೊಸದು ಯೂಸ್ ಮಾಡೋ ಅಂಥದ್ದೆಲ್ಲ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ನಂದು ಕೆಲವೊಂದು ಹ್ಯಾಟ್ ಎಲ್ಲ ಇತ್ತು ಎಕ್ಸ್ಟ್ರಾ,
ಚಳಿಗಾಲದಲ್ಲಿ ಯೂಸ್ ಮಾಡೋವಂಥ ಹ್ಯಾಟ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ನಾನು ಬಾಳಂತನದಲ್ಲಿ ತಗೊಂಡಿದ್ದಂಥ ಹ್ಯಾಟ್ ಎಲ್ಲ ಯಾವುದನ್ನು ಯಾಕೆ ಆಫ್ ಆಯ್ತು ಬಿಡು, ಇಲ್ಲ ಚೆನ್ನಾಗಿ ಕಾಣ್ತದೆ. ಅದಾ ಹ್ಯಾಟ್ಸ್ ಎಲ್ಲ ಇದರಲ್ಲಿ ಇಕ್ಕಿದ್ದೀನಿ. ಆ್ಯಂಡ್ ಎಲ್ಲ ಬರೀ ಇದ್ರಲ್ಲಿ ಹ್ಯಾಟ್ಸ್ ಮಾತ್ರ, ಬೇರೆ ಏನೂ ಇಲ್ಲ. ಶ್ರಗ್ಸು ಹ್ಯಾಟ್ಸ್ ಮಾತ್ರ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಸದ್ಯಕ್ಕೆ ಇಷ್ಟೆಲ್ಲ ನಂದು. ಇನ್ನೊಂದು ನೋಡಿಸ್ಲಿಲ್ಲ ರೀ, ಆ್ಯಂಡ್ ಆಗಲೇ ಇನ್ನೊಂದು ನೋಡಿಸಿಲ್ಲ. ಇದರಲ್ಲಿ ಇನ್ನೊಂದು ಇಟ್ಟಿದ್ದೀನಿ, ಏನು ಗೊತ್ತಾ, ಇಲ್ಲಿ ನೋಡಿ, ಬ್ಯಾಗ್ಸ್ ಇಡೋದು. ನನ್ನ ಹತ್ರ ಒಂದು ಸ್ವಲ್ಪ ಫ್ಯಾನ್ಸಿ ಬ್ಯಾಗ್ಸ್ ಇತ್ತಲ್ಲ, ಏನಾದರೂ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಕೊಳ್ಳೋಂಥ ಬ್ಯಾಗು, ಅದನ್ನು ಈ ಥರ ಇಟ್ಟಿದ್ದೀನಿ ನೋಡಿ. ಒಂದು ಬ್ಯಾಗ್ ಇಟ್ಟಿದ್ದೀನಿ, 2 ಬ್ಯಾಗ್ ಇಟ್ಟಿದ್ದೀನಿ. ಇಲ್ಲಿ ಒಂದು ಬೇರೆ ಬೇರೆ ಇನ್ನೊಂದು 2 ಬ್ಯಾಗ್ ಇತ್ತು, ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಸೀಡಕ್ಕೆ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಗಲೀಜು ಆಗಲ್ಲ, ಕ್ಲೀನ್ ಆಗಿರುತ್ತೆ ಅಂದ್ಬಿಟ್ಟು ಈ ಥರ ಒಂದು ಬ್ಯಾಗನ್ನು ಇಲ್ಲಿ ಹ್ಯಾಂಗ್ ಮಾಡ್ಬೋದು. ನೋಡಿಸ್ತೀನಿ ತಾಳಿ, ಹಿಂದೆ ಹೋಗಿ ಅನಿಸುತ್ತೆ. ಆ್ಯಂಡ್ ಮತ್ತೆ ಧೂಳಾಗೋದಿಲ್ಲ, ಮತ್ತೆ ಇದನ್ನು ಕ್ಲೀನಾಗಿ ಹ್ಯಾಂಗ್ ಮಾಡಿಬಿಡ್ಬೋದು. ಸದ್ಯಕ್ಕಿಷ್ಟು ಇದೀನಿ ಅಂತ ಬೇಕಾ. ಇದರಲ್ಲಿ ನನ್ನ ಹತ್ರ ಒಂದಷ್ಟು ಒಡವೆಗಳಿದೆ, ಅದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಅನ್ಕೋಬೇಡಿ, ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಇನ್ನ ಅಷ್ಟಿದೆ ಇಷ್ಟಿದೆ ಅನ್ಕೊಳ್ತಾರಲ್ಲ, ಇರೋ ಸತ್ಯ ಹೇಳ್ಬೇಕಲ್ಲ. ಈಗ ಮಕ್ಕಳ ರೂಮ್ಗೆ ಹೋಗೋಣ. 1 ನಿಮಿಷ ಮುದ್ದೆಗೆ ಇಟ್ಬಿಟ್ಟು ನಮ್ ರೂಮ್ ಎಲ್ಲ ಸದ್ಯಕ್ಕೆ ಅಷ್ಟು ನೋಡ್ಸಿದೀನಿ. ಅಂಡ್ ಸದ್ಯಕ್ಕೆ ನಮ್ದೆಲ್ಲ ಅಷ್ಟು. ಮೇಲೆ ಕಬೋರ್ಡ್ಸ್ ಅಲ್ಲೆಲ್ಲ ಎಕ್ಸ್ಟ್ರಾ ಇರೋಂತಹ ಸ್ಕೂಟ್ ಕೇಸ್ ಅದೆಲ್ಲ ಇಟ್ಟಿದ್ದೀನಿ. ಅಂಡ್ ಬನ್ನಿ ಈಗ ಮಕ್ಕಳ ರೂಮ್ ನೋಡಿಸ್ತೀನಿ, ಬನ್ನಿ. ಇದು ಮಕ್ಕಳದು. ಫಸ್ಟ್ ಮಕ್ಕಳದ್ದು ಹೆಂಗ ಆರ್ಗನೈಸ್ ಮಾಡಿದೀನಿ, ಏನು ಸಿಂಪಲ್ ಆಗಿ, ಮಕ್ಕಳದೇನು ಜಾಸ್ತಿ ಆರ್ಗನೈಸ್ ಮಾಡ್ಬೇಕು ಅಂತೇನಿಲ್ಲ, ಸಿಂಪಲ್ ಆಗಿ ಐಡಿಯಾ ಮಾಡಿ ಮಾಡ್ಬಿಟ್ಟಿದೀನಿ. ಫಸ್ಟ್ ಮಕ್ಕಳು ನೋಡಿಸ್ಬಿಡ್ತೀನಿ. ಮೊದ್ಲಿಗೆ ಇಲ್ಲಿ ಕೆಲವೊಂದು ನನಗೆ 2 ಹೆಣ್ಣು ಮಕ್ಕಳಾಗಿರೋದ್ರಿಂದ ಒಂದಷ್ಟು ಫ್ರಾಕ್ಸ್ ಇದೆ. ಅವಾಗ ಚಾರು ಹುಟ್ಟಿದಾಗಿಂದ ಒಂದಷ್ಟು ಫ್ರಾಕ್ಸ್ ತಗೊಂಡಿದ್ದೀನಿ. ಅಂಡ್ ಯಾಕೆ ಅಂತಂದ್ರೆ ಚಾರು ನನ್ಗೆ ಜಾಸ್ತಿ ಫ್ರಾಕ್ಸ್ ಹಾಕಿಲ್ಲ, ಬಟ್ ತಗೊಳ್ತಿದ್ದೆ ಏನೇನಾದ್ರು ಅಕೇಶನ್ಸ್ಗೆಲ್ಲ ತಗೊಂಡು ಇಷ್ಟ ಆಗಿದೆ. ಅಂಡ್ ಮುದ್ದುಗೂ ಸಾಕಷ್ಟು ಫ್ರಾಕ್ಸ್ ಇಂದ ತಗೊಂಡಿದ್ದೆ. ಸೊ ಫ್ರಾಕ್ಸ್ ಇನ್ನೆಲ್ಲ ಈ ತರ ಹ್ಯಾಂಗ್ ಮಾಡ್ಬಿಟ್ಟಿದ್ದೀನಿ. ಅಂಡ್ ನನಗೆ ತುಂಬಾ ಮೆಮೊರೇಬಲ್ ಆಗಿರೋಂತ ಕೆಲವೊಂದು ಫ್ರಾಕ್ಸ್ ಬಗ್ಗೆ ಹೇಳ್ತೀನಿ. ಅಂಡ್ ಕೆಲವೊಂದು ಫ್ರಾಕ್ಸ್ ಇದೆ, ಕೆಲವೊಂದು ಲಂಗ ಬ್ಲೌಸ್ ಇದೆ. ಅಂಡ್ ನನಗೆ ತುಂಬಾ ಇಷ್ಟ ಆಗಿರೋದಂತೂ 2-3 ಫ್ರಾಕ್ ಇದೆ, ಅದ್ರ ಮೆಮೊರಿ ಹೇಳ್ತೀನಿ. ಅಂಡ್ ಫಸ್ಟ್ ಬಂದು ಈ ಫ್ರಾಕು ಅಂಡ್ ಇದು ನನಗೆ ತುಂಬಾ ಮೆಮೊರೇಬಲ್ ಅಂಡ್ ಫೇವ್ರೆಟ್ ಫ್ರಾಕ್. ಬಿಕಾಸ್ ನನ್ನ ಮಗು ಹುಟ್ಟಿದ 1 ವರ್ಷಕ್ಕೆ, ಚಾರು ನನ್ನ ದೊಡ್ಡ ಮಗಳು ಹುಟ್ಟಿದ 1 ವರ್ಷಕ್ಕೆ ಬರ್ಡೇ ಮಾಡ್ತೀನಿ ಅಂದಾಗ ಫೋಟೋ ಶೂಟ್ ಮಾಡಿಸ್ಬೇಕಿತ್ತು. ಅವಾಗ ಈ ಫ್ರಾಕ್ ನಾನು ಕಸ್ಟಮೈಸ್ ಮಾಡಿಸಿದ್ದು ಅಂದ್ರೆ ನನ್ಗೆ ಇದೇ ತರ ಫ್ರಾಕ್ ಬೇಕಿತ್ತು. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು, ಯಾವುದೋ ಒಂದು ವೆಬ್ಸೈಟಲ್ಲಿ ಆರ್ಡರ್ ಮಾಡಿದ್ದು. ಅಂಡ್ ತುಂಬಾ ಅವಾಗ ನೋಡಿ, ಇದು ಡೀಟೇಲಿಂಗ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಫ್ರಾಕು. ಸ್ವಲ್ಪ ಎಕ್ಸ್ಪೆನ್ಸಿವ್, ನಾನು ಅವಾಗಿರೋಂಥ ಸಿಚುವೇಶನ್ಗೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಫ್ರಾಕು. 3000 ಚೇಂಜ್ ಏನೋ ಬಿತ್ತು. ಬಟ್ ನನಗೆ ಇದೇ ಫ್ರಾಕೇ ಬೇಕು, ಇದರ ಶೂಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಇಷ್ಟಪಟ್ಟು ಈ ಫ್ರಾಕ್ ತಗೊಂಡಿದ್ದು. ಅಂಡ್ ಸಕ್ಕದಾಗಿದೆ. ಅವತ್ತು ಹಾಕಿರೋದಷ್ಟೇ, ಮತ್ತೆ ಹಾಕೇ ಇಲ್ಲ, ಮತ್ತೆ ಮುದ್ದು ಹಾಕಿ ಶೂಟ್ ಮಾಡಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ಸಕ್ಕದಾಗಿದೆ, ಡೀಟೇಲಿಂಗ್ ಆಗಿರ್ಬೋದು ಅಂಡ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಚಾರುಗೆ ಇನ್ನೇನು ಬರ್ಡೇ ಮಾಡ್ತೀನಿ ಅಂದಾಗ ಫಸ್ಟ್ ಬರ್ಡೇ ಶೂಟ್ ಮಾಡ್ಸಕ್ಕೆ ಅಂದ್ಬಿಟ್ಟು ತಗೊಂಡಿದ್ದಂಥ ಫ್ರಾಕ್. ಅಂಡ್ ಮತ್ತೆ ಚಾರು ಬರ್ಡೇಗೆ ಅಂತ ಇದು ಲಂಗ ಬ್ಲೌಸ್ ಹೊಲಿಸಿದ್ದು, ಪೀಸ್ ತಗೊಂಡು ಹೊಲಿಸಿದ್ದು. ಅಂಡ್ ಇದು ಅಷ್ಟೇ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಅಂಡ್ ಏನಕ್ಕೆ ನಾನು ಇದು ಮೆಮೊರೇಬಲ್ ಅಂತ ಇದ್ದೀನಿ, ಎಕ್ಸ್ಪೆನ್ಸಿವ್ ಅಂತ ಇದ್ದೀನಿ ಅಂತ ಅಂದ್ರೆ, ನಾನು ದುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಮಗಳು ಚೆನ್ನಾಗಿ ಕಾಣಬೇಕು, ನನ್ನ ಮಗಳ ಬಟ್ಟೆ ಡಿಸೈನರ್ ವೇರ್ ಹಾಕಬೇಕು ಅನ್ನೋ ನನ್ನ ಡ್ರೀಮ್ ಆಗಿತ್ತು. ನಾನು ಡಿಸೈನರ್ ವೇರ್ ಹಾಕಿಲ್ಲ, ನನ್ನ ಮಕ್ಕಳಾದ್ರೂ ಡಿಸೈನರ್ ವೇರ್ ಹಾಕಬೇಕು ಅಂದ್ಬಿಟ್ಟು ನಾನು ಇಂಥದ್ದೇ ಡಿಸೈನ್ ಬೇಕು ಅಂದ್ಬಿಟ್ಟು ಫೋಟೋ ನೋಡಿಸಿ ನಾನು ಕಸ್ಟಮೈಸ್ ಮಾಡಿಸ್ಕೊಂಡ್ರು ಅಂತ ಬಟ್ಟೆ. ಸೊ ಹಂಗಾಗಿ ಇದು ಮೆಮೊರೇಬಲ್. ಅಂಡ್ ಅವಾಗ ನಾನು ದುಡಿದು ಅಂಡ್ ಲಿಟ್ರಲಿ ನಾವು ಫಸ್ಟ್ ಚಾರು ಹುಟ್ಟಿದ್ಮೇಲೆ 6 ಮಂತ್ಸಿಗೆ ನಾವು ಬೆಂಗಳೂರು ಬಂದ್ವಿ. 6 ಮಂತ್ಸ್ ಆದ್ಮೇಲೆ ಮತ್ತೆ ಅವಳು ಬರ್ಡೇ ಬಂತು. 6 ಮಂತ್ಸಿಗೆ ಬಂದ್ವಿ ಅಂದ್ರೆ ಮತ್ತೆ ಇನ್ನೊಂದು 6 ಮಂತ್ಸಿಗೆ ಚಾರು ಬರ್ಡೇ ಬಂತು. ಅವಾಗ ತಾನೇ ನಾವು ಸ್ವಲ್ಪ ದುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ ತಾನೇ ಒಂದು ಸ್ವಲ್ಪ ಬೆಟರ್ ಆಗ್ತಾ ಬಂದ್ವಿ. ಅವಾಗ ಬರ್ಡೇ ಮಾಡೋ ಸಿಚುವೇಶನ್ ಅಲ್ಲಿ ಇರಲಿಲ್ಲ, ಬಟ್ ಮಾಡಲೇಬೇಕು ಅಂದ್ಬಿಟ್ಟು ನಾನು ಒಂದಷ್ಟು ತಿಂಗಳು ದುಡ್ಡು ಕೂಡಿಟ್ಕೊಂಡು ಬರ್ಡೇಗೆ ಅಂತಾನೆ ನನ್ನ ಮದುವೆ ಸರಿಯಾಗಿ ಗ್ರ್ಯಾಂಡಾಗಿ ಆಗಲಿಲ್ಲ, ಅಥವಾ ನನ್ನ ಸೀಮಂತ ಆಗಲಿಲ್ಲ, ಅಂಡ್ ಮತ್ತೆ ನಮ್ಮ ಮಗು ನಾಮಕರಣ ಚೆನ್ನಾಗಿ ಮಾಡಲಿಲ್ಲ. ಅಟ್ಲೀಸ್ಟ್ ನನ್ನ ಮಗಳ ಬರ್ಡೇ ಮಾಡಬೇಕು, ನನ್ನ ಮಗಳನ್ನ ಫ್ಯೂಚರಲ್ಲಿ ಏನೂ ಆಗಿಲ್ಲ, ನಮಗೇನೂ ಮಾಡಿಲ್ಲ ಅನ್ಕೋಬಾರ್ದು ಅಂದ್ಬಿಟ್ಟು ನಾನು ತುಂಬ 6 ಮಂತ್ಸ್ ನಾನು ಅದೆಷ್ಟು ಅಮೌಂಟ್ ಸೇವ್ ಮಾಡಿ ನನ್ನ ಬರ್ಡೇ ಖರ್ಚು ಮಾಡಿದ್ದು. ಸೀರಿಯಸ್ಲಿ ನಮ್ಮ ಮನೆಯವರು ಅವಾಗ ತಾನೇ
ಕಾರ್ ತಗೊಂಡು ಅವಾಗ ತಾನೇ ಸೆಟಲ್ ಆಗ್ತಾ ಬರ್ತಿದ್ರು. ಸೊ ಅವಾಗ ಅವ್ರು ಬರ್ಡೇ ಮಾಡೋ ಸ್ಟೈಲ್ ಇರಲಿಲ್ಲ. ಸೊ ಅವಾಗ ನಾನು ಇಲ್ಲ ರೀ ಮಾಡೋಣ, ಪರವಾಗಿಲ್ಲ, ನನ್ನ ಹತ್ರ ಒಂದಿಷ್ಟು ಅಮೌಂಟ್ ಸೇವ್ ಮಾಡಿದ್ದೀನಿ, ಪರವಾಗಿಲ್ಲ ಮಾಡೋಣ ಅಂದ್ಬಿಟ್ಟು ಈ ಟ್ರೆಡಿಷ್ನಲ್ ವೇರ್ ಇನ್ನೊಂದು ಅಲ್ಲಿ ನೋಡಿಸ್ತೀನಿ. ಆ್ಯಂಡ್ ಇದು ಈ ಫ್ರಾಕನ್ನು ನಾನು ಸ್ಟಿಚ್ ಮಾಡಿಸಿದಂಥದ್ದು. ಆ್ಯಂಡ್ ಅದು ಅಷ್ಟೇ ಸಕ್ಕದಾಗಿದೆ. ಆ ಫ್ರಾಕು ಎಲ್ಲೋ ಮೇಲೆ ಇಟ್ಬಿಟ್ಟಿದ್ದೀನಿ ಬ್ಯಾಗಲ್ಲಿ, ಅದು ಅಷ್ಟೇ ಅವತ್ತೇ ಹಾಕಿದ್ದು, ತುಂಬ ಚೆನ್ನಾಗಿದೆ. ಈ 2 ಡ್ರೆಸ್ನು ನಾನು ದುಡ್ದು ಸೇವ್ ಮಾಡಿಕೊಂಡು ನನ್ನ ಮಗಳ ಬರ್ಡೇ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಅಂದ್ಬಿಟ್ಟು ಇಷ್ಟಪಟ್ಟು ಮಾಡಿದ್ದಂಥದ್ದು. ಆ್ಯಂಡ್ ಸದ್ಯಕ್ಕೆ ನನಗೆ ಅವೆರಡು ಬಿಕಾಸ್ ನಾನು ತುಂಬ ಲೋ ಅಲ್ಲಿದ್ದಾಗ ಇಷ್ಟಪಟ್ಟು ಅಮೌಂಟ್ ಸೇವ್ ಮಾಡಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹೊಲಿಸ್ಬೇಕು ಅಂತ ಹೊಲಿಸಿದ್ದು. ಸೊ ನಾನು ಅವಾಗಿದ್ದ ಸಿಚುವೇಶನ್ಗೆ ನಾನು ಅದಷ್ಟೆಲ್ಲ ಮಾಡಿದ್ನಲ್ಲ, ಸೊ ನನಗೆ ಅವೆರಡು ಬಟ್ಟೆ ತುಂಬ ಮೆಮೊರೇಬಲ್. ಅದಕ್ಕೆ 3500 ಆಲ್ಮೋಸ್ಟ್ ನಂದು ಫುಲ್ ಸೆಟ್ ಎಲ್ಲ ಒಂದು 40,000. ನನ್ನ ಗೌನು ಟ್ರೆಡಿಷ್ನಲ್ ವೇರ್ ನಾನು ಚಾರು ಬರ್ಡೇಗೆ ಅಂತಾನೆ ನಾವು ಬಟ್ಟೆಗೆ ಅಂತಾನೆ ಒಂದು 40,000 ಖರ್ಚು ಮಾಡಿದ್ದೆ. ಆ್ಯಂಡ್ ಹಂಗಾಗಿ ಒಂದು ಸ್ವಲ್ಪ ಮೆಮೊರೇಬಲ್. ಮೇ ಬಿ ಲೈಫ್ ಟೈಮ್ ನಾನು ನೆನೆಸ್ಕೊಳ್ತೀನಿ, ಬಟ್ಟೆಗೆ ಅಷ್ಟು ಖರ್ಚು ಮಾಡಿದೆ ಅಂತ ಗಿಲ್ಟೇ ಇರಲ್ಲ. ಬಿಕಾಸ್ ಒಂದ್ಸರಿ ಬರ್ಡೇ ಆಗಿರಬಹುದು, ಮದುವೆ ಆಗಿರಬಹುದು, ಪ್ರತಿ ವರ್ಷ ನಾವು ಅಷ್ಟು ಖರ್ಚು ಮಾಡಲ್ಲ. ಫಸ್ಟ್ ಬರ್ಡೇ ಅನ್ನೋದು ಮಕ್ಕಳಿಗೆ ತುಂಬ ಮೆಮೊರೇಬಲ್ ಅಂತ ಅನ್ಸುತ್ತೆ ಅಂದ್ಬಿಟ್ಟು ನಾನು ಅವತ್ತು ಇಷ್ಟಪಟ್ಟು ಮಾಡಿಸಿದಂಥದ್ದು. ಇನ್ನು ಬೇರೆ ಎಲ್ಲ ಫ್ರಾಕ್ಸ್ ನಾರ್ಮಲ್ ಆಗಿ ತಗೊಂಡಿರೋವಂಥದ್ದು, ಗಿಫ್ಟ್ ಬಂದಿರೋ ಅಂಥದ್ದೆಲ್ಲ. ಆ್ಯಂಡ್ ಅದ್ರ ಕೆಳಗಡೆ ಒಂದು 2 ಆರ್ಗನೈಸರ್ಸ್ ಇಟ್ಟಿದ್ದೀನಿ. ಅದರಲ್ಲಿ ಕೆಲವೊಂದು ಹ್ಯಾಟ್ಸ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಇದರಲ್ಲೆಲ್ಲ ಹ್ಯಾಟ್ ಇಟ್ಟಿದ್ದೀನಿ, ಇದರಲ್ಲೆಲ್ಲ ಸ್ವೆಟರ್ಸ್ ಇಟ್ಟಿದ್ದೀನಿ, ಇದರಲ್ಲೆಲ್ಲ ಕೆಲವೊಂದು ಇನ್ನರ್ ವೇರ್ಸ್ ಎಲ್ಲ ಇಟ್ಟಿದ್ದೀನಿ. ಈ ಪ್ಲೇಸನ್ನು ಕ್ಲೀನಾಗಿ ಈ ಥರ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ರಾಕ್ಸ್ ಕೆಳಗಡೆ ಎಲ್ಲ ಈ ಥರ ಆರ್ಗನೈಸರ್ಸ್ನ ಇಟ್ಟು ಇದರಲ್ಲೆಲ್ಲ ಸ್ವೆಟರ್ಸ್ ಅದು ಇದು ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಈ ಆರ್ಗನೈಸರ್ಸ್ ಕೆಳಗಡೆ ಇದು ಒಂದು ಡ್ರಾ ಅಲ್ಲಿ ಹ್ಯಾಂಡ್ ಕರ್ಚೀಫ್ಸು, ನ್ಯಾಪ್ಕಿನ್ಸು, ಆನ್ಸರ್ಸು, ಕೆಲವೊಂದು ಎಲ್ಲ ಮಕ್ಕಳ ಐಟಮ್ನೆಲ್ಲ ಈ ಥರ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಕೆಲವೊಂದು ಎತ್ನಿಕ್ ವೇರ್ ಶೂಸ್ ಒಂದು 2 ಇತ್ತಷ್ಟೇ. ಆ ಶೂಸು, ಸಾಕ್ಸ್, ಚಾರುದೆಲ್ಲ ಸಪ್ರೇಟು, ಮುದ್ದುದೆಲ್ಲ ಸಪ್ರೇಟು ಸಾಕ್ಸಸ್ ಇಟ್ಟಿದ್ದೀನಿ. ಆ್ಯಂಡ್ ಇಷ್ಟು ಕಲ್ಗಡೆ ಈ ತರ ಒಂದು ಆರ್ಗನೈಸರ್ಸ್ನ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಮಕ್ಕಳ ಬಟ್ಟೆ ಎಷ್ಟೇ ಕ್ಲೀನಾಗಿ ಫೋಲ್ಡ್ ಮಾಡಿದ್ರು ಇರೋದಿಲ್ಲ. ಒಂದು ಎತ್ಕೊಳ್ಳೋವಾಗ ಪುಟ್ಟು ಬಟ್ಟೆ ಆಗಿರೋದ್ರಿಂದ ಫೋಲ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಇರಲ್ಲ. ಅದಕ್ಕೆ ಏನ್ ಮಾಡಿದೆ ನಾನು ಅಂತಂದ್ರೆ ಈ ತರ ಒಂದು ಆರ್ಗನೈಸರ್ಸ್ನ ತರಿಸ್ಕೊಂಡು ಒಂದು 6 ಆರ್ಗನೈಸರ್ಸ್ನ ತರಿಸ್ಕೊಂಡು ಇದೆಲ್ಲ ಚಾರುದು, ಇದೆಲ್ಲ ಮುದ್ದುದು. ಅಂದ್ರೆ ಇದ್ರಲ್ಲಿ ಸ್ವಲ್ಪ ಎತ್ನಿಕ್ ವೇರ್ ಇಟ್ಟಿದ್ದೀನಿ, ಇದ್ರಲ್ಲೆಲ್ಲ ಟೀ ಶರ್ಟ್ಸು, ಇದ್ರಲ್ಲೆಲ್ಲ ಪ್ಯಾಂಟ್ಸು, ಆ ತರ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ. ಮೇಲೆ ಎಲ್ಲ ಚಾರುದು ಇಟ್ಟಿದ್ದೀನಿ, ಕೆಳಗಡೆ ಎಲ್ಲ ಮುದ್ದುದು ಇಟ್ಟಿದ್ದೀನಿ. ನೋಡಿ ಇದರಲ್ಲೆಲ್ಲ ಮುದ್ದು ಪ್ಯಾಂಟ್ಸು, ಮುದ್ದು ಫ್ರಾಕು, ಅದು ಇದು ಕ್ಲೀನಾಗಿ ಎತ್ಕೋಬೋದು. ಎಷ್ಟಂತ ಮಡ್ಚ್ತೀರಾ ಮಕ್ಕಳದು, ಕ್ಲೀನಾಗಿ ಖಂಡಿತವಾಗ್ಲೂ ಮಡ್ಚಕ್ಕಾಗಲ್ಲ ಮಕ್ಕಳದು. ಸೊ ಹಂಗಾಗಿ ನನಗೆ ಇದೇ ಬೆಸ್ಟ್ ಐಡಿಯಾ ಅನಿಸ್ತು. ನಾನು ತುಂಬ ಆಲೋಚನೆ ಮಾಡಿದೆ ಹೆಂಗೆ ಆರ್ಗನೈಸ್ ಮಾಡೋದು ಮಕ್ಕಳ ಬಟ್ಟೆ, ಹೆಂಗೆ ಚಿಕ್ಕ ಆರ್ಗನೈಸರ್ ಸಿಗೋದಿಲ್ಲ. ಬಟ್ ಎಷ್ಟು ಅಂತ ನೀವು ಫೋಲ್ಡ್ ಮಾಡ್ತೀರಾ, ಮಕ್ಕಳ ಬಟ್ಟೆ ಸಾಕಷ್ಟು ಇರುತ್ತೆ. ಸೊ ನನಗಿದು ಬೆಸ್ಟ್ ಅಂತ ಅನಿಸ್ತು ಈ ಐಡಿಯಾ. ಹಂಗಾಗಿ ಈ ಥರ ಆರ್ಗನೈಸರ್ಸ್ ಅಲ್ಲಿ ಕ್ಲೀನಾಗಿ ಡಂಪ್ ಮಾಡ್ಬಿಟ್ಟಿದ್ದೀನಿ. ನೋಡಿ ಇವಾಗ ಯಾವ್ದು ಬೇಕೋ ಅದನ್ನ ಕ್ಲೀನಾಗಿ ಎತ್ಕೋಬೋದಾ. ಹಂಗಾಗಿ ನನಗಿದು ಬೆಸ್ಟ್ ಐಡಿಯಾ ಅಂತ ಅನಿಸ್ತು. ಸೊ ಎಲ್ಲ ಒಂದೇ ಥರದ್ದನ್ನ ಇಲ್ಲಿ ಇಟ್ಬಿಟ್ಟಿದ್ದೀನಿ, ಈ ಥರ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ನೋಡೋದಕ್ಕೂ ಮೆಸ್ಸಪ್ಪ ಕಾಣಿಸಲ್ಲ, ಯಾವ್ದು ಬೇಕೋ ಅದು ಕ್ಲೀನಾಗಿ ಎತ್ಕೋಬಹುದು. ಈ ಥರ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ಇದಿಷ್ಟೆಲ್ಲ ಇಷ್ಟೇ ಮಕ್ಕಳದು. ಆ್ಯಂಡ್ ಸಿಂಪಲ್ ಆಗಿ ಕ್ಲೀನಾಗಿ ಆರ್ಗನೈಸ್ ಆಗೇ ಇದೆ, ತುಂಬ ಮೆಸ್ಸಪ್ಪ ಕಾಣಿಸ್ತಿಲ್ಲ. ಆ್ಯಂಡ್ ಮಕ್ಕಳದು ತುಂಬ ಆರ್ಗನೈಸರ್ಡ್ ಆಗಿ ಇಟ್ಕೊಳಕ್ ಆಗಲ್ಲ. ಸೊ ನನಗೆ ಏನು ತೋರಿಸ್ತು, ಏನು ಐಡಿಯಾ ಬಂತು ಅದನ್ನು ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಏನೇನು ಇಟ್ಟಿದ್ದೀನಿ ಅಂದರೆ ಇದೆಲ್ಲ ಒಂದು ಸ್ವಲ್ಪ ನಂದು ಕರ್ಟನ್ಸ್, ನನಗೆ ಕರ್ಟನ್ಸ್ ಆಗಿರಬಹುದು, ಬ್ಲ್ಯಾಂಕೆಟ್ಸ್ ಆಗಿರಬಹುದು, ಅಥವಾ ಬೆಡ್ ಕವರ್ಸ್ ಆಗಿರ್ಬೋದು. ಆ ಥರ ನನಗೆ ತುಂಬ ಕಲೆಕ್ಷನ್ಸ್ ಇಟ್ಕೋಬೇಕು, ಚೇಂಜ್ ಮಾಡ್ತಾ ಇರಬೇಕು ಅಂತ ಆಸೆ. ನಾನು ವೀಕ್ಲಿ ಒನ್ಸ್ ಬೆಡ್ ಕವರ್ ಆಗಿರಬಹುದು ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ, ಮ್ಯಾಟ್ಸ್ ಎಲ್ಲ. ಸೊ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಸ್ಕ್ರೀನ್ಗಳು, ಇನ್ನೂ ಸ್ಕ್ರೀನ್ಗಳಿದೆ ಮೇಲೆ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಇದೆಲ್ಲ ಸ್ಕ್ರೀನ್ಗಳು ಬರುತ್ತೆ, ಇಲ್ಲೆಲ್ಲ ಫೋಲ್ಡ್ ಮಾಡ್ತೀನಿ. ಆ್ಯಂಡ್ ಕಲ್ಲುಗಡೆ ಇಲ್ಲೆಲ್ಲ ಈ ಥರ ಆರ್ಗನೈಸರ್ಸಲ್ಲಿ ಬೆಡ್ ಕವರ್ಸ್ ಇಟ್ಟಿದ್ದೀನಿ. ಬೆಡ್ಶೀಟ್ದು ಫಿಟೆಡ್ ಬೆಡ್ಶೀಟ್ಸ್ ಎಲ್ಲ ಕ್ಲೀನಾಗಿ ಈ ಥರ ಮಡ್ಚಿ ಇಟ್ಟಿದ್ದೀನಿ. ಎಲ್ಲ ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಿಟ್ಬಿಟ್ರೆ ಮೆಸ್ಸಪ್ ಆಗಲ್ಲ. ಏನು ಇದರಲ್ಲೆಲ್ಲ ಫಿಟೆಡ್ ಬೆಡ್ಶೀಟ್ ಇಟ್ಬಿಟ್ಟಿದ್ದೀನಿ. ಫಿಟೆಡ್ ಬೆಡ್ಶೀಟ್ಸು ಮಡ್ಚಿದ್ರೆ ಕ್ಲೀನಾಗಿ ಕಾಣಿಸಿಲ್ಲ. ಸೊ ಈ ಥರ ಆರ್ಗನೈಸರ್ಸ್ ಯೂಸ್ ಮಾಡಿಕೊಂಡು ಇಲ್ಲಿ ಇಟ್ಟಿದ್ದೀನಿ. ಇದು ಅಷ್ಟೇ ಎಲ್ಲ ಆಲ್ಮೋಸ್ಟ್ ಬೆಡ್ ಕವರ್ಸೇನೆ ಎಲ್ಲ ಇದೆಲ್ಲ ಬೆಡ್ ಕವರ್ಸ್ ಎಲ್ಲ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ.
ಆ್ಯಂಡ್ ಕಲ್ಗಡೆ ಎಲ್ಲ ಮ್ಯಾಟ್, ನನ್ನ ಹತ್ರ ಮ್ಯಾಟ್ ನಾನು ವಾರಕ್ಕೆ 2 ಸರಿ ಆದರೂ ಮ್ಯಾಟ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಇದೆಲ್ಲ ದೊಡ್ಡ ದೊಡ್ಡ ಮ್ಯಾಟ್ಸು, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮ್ಯಾಟ್ಸು ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಿದ್ದೀನಿ. ಆ್ಯಂಡ್ ಪ್ರತಿ ಸಲ ಹುಡ್ಕೋಕ್ಕಾಗಲ್ವಲ್ಲ, ಸೊ ಕಾಣಿಸೋ ಹಂಗೆ ಇಟ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ಮ್ಯಾಟ್ಸ್ ಎಲ್ಲ ಕ್ಲೀನಾಗಿ ಜೋಡಿಸಿದ್ದೀನಿ. ಆ್ಯಂಡ್ ಈ ಪ್ಲೇಸ್ಗೆ ಕ್ಲೀನಾಗಿ ಸೆಟ್ ಆಗ್ತಿತ್ತು ಮ್ಯಾಟ್ ಎಲ್ಲ, ಹಂಗಾಗಿ ಇದೆಲ್ಲ ಆಲ್ಮೋಸ್ಟ್ ಮ್ಯಾಟು, ಎಲ್ಲ ಬೆಡ್ ಕವರು, ಕರ್ಟನ್ಸು ಇಷ್ಟೆಲ್ಲ. ಆ್ಯಂಡ್ ಕರ್ಟನ್ಸ್, ಕೆಲವೊಂದು ಬೆಡ್ಶೀಟ್ ಕವರ್ಸ್ ಎಲ್ಲ ಇಟ್ಟಿದ್ದೀನಿ. ಮ್ಯಾಟ್ಸ್ ಎಲ್ಲ ಕ್ಲೀನಾಗಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ, ನೀಟಾಗಿರುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಎಲ್ಲ ಕಂಫರ್ಟರ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಅದ್ರ ಒಳಗಡೆ ಬೆಡ್ ಕವರ್ಸ್ ಕೂಡ, ಅಂದರೆ ಬೆಡ್ ಕವರ್ಸು ಪಿಲ್ಲೋ ಕವರ್ಸ್ ಎಲ್ಲ ಅದ್ರ ಒಳಗಡೆ ಫೋಲ್ಡ್ ಮಾಡಿ ಸೆಟ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಇದಕ್ಕೆಲ್ಲ ಸೆಟ್ ಆಗೋಯ್ತು. ಬಟ್ ಇನ್ನೂ ಇದೆ ಅಲ್ಲಿ, ಜಾಗನೇ ಸಾಕಾಗ್ತಾ ಇಲ್ಲ, ಇಷ್ಟೆಲ್ಲ ಕಬೋರ್ಡ್ಸ್ ಇದ್ರು, ಅದನ್ನೆಲ್ಲಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ. ಏನೋ ಮುದ್ದೆ ಅಲ್ಲಿ ಮಂಚದ ಕೆಳಗಡೆನೂ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ಮಂಚದ್ದು ಕೂಡ. ಬಟ್ ಅದರಲ್ಲಿ ಫುಲ್ ಎಲ್ಲ ತುಂಬಿಸ್ಬಿಟ್ಟಿದ್ದೀನಿ, ಬ್ಯಾಗ್ಸ್ ಅಂತ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಅಲ್ಲಿ ಜೋಡಿಸ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಕಂಫರ್ಟರ್ಸ್ ಅದು ಇದು ಇಟ್ಟಿದ್ದೀನಿ. ಆ್ಯಂಡ್ ಮೇಲೆ ಬಂದರೆ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಟವಲ್, ಯಾರಾದರೂ ಬಂದರೆ ಯೂಸ್ ಮಾಡೋದಕ್ಕೆ ಟವಲ್ ಆಗಿರ್ಬೋದು. ಆ್ಯಂಡ್ ನನ್ನ ತಮ್ಮಂದಿರಿಗೆ ಎಲ್ಲ, ನನ್ನ ಮಕ್ಕಳದು ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ನೋಡಿ ಇಲ್ಲಿ ನನ್ನ ಮಕ್ಕಳದು, ನನ್ನ ತಮ್ಮಂದಿರದು ಕಿಟ್ಟಿದ್ದು, ನನ್ನ ಡೆನ್ವರ್ ಅಂತ ಯಾವುದೋ ಇದು ಯೂಸ್ ಮಾಡ್ತಾನೆ. ಇದ್ಯಾವುದೋ ನನ್ನ ಹತ್ರ ಹೊಡೆದಾಕಿರೋದು ಬ್ಯೂಟಿಫುಲ್. ಇದ್ಯಾವುದೋ ಫಾಗ್ ಅವ್ರ ಭಾವ ಹೊಡೆದಾಕಿದ್ದಾನೆ, ಪಾಪ ಅವನ್ನ ತಂದ್ಕೊಂಡಿದ್ದಾನೆ ನಿವ್ಯಾ. ಇದ್ಯಾವುದೋ ಇದು ಹೊಡಿತಾನೆ, ರೂಮ್ ಎಲ್ಲ ಸ್ಮೆಲ್ ಬಂದಿರುತ್ತೆ. ಯಾವ್ದು ಮ್ಯಾಗ್ನೆಟ್ ಅಂತೆ. ಅವ್ನು ಫೇರ್ ಅಂಡ್ ಲವ್ಲಿ ಇಲ್ಲ ಅಂದ್ರೆ ಮನೆಯಿಂದ ಆಚೆಗೆ ಹೋಗಲ್ಲ. ಹೇರ್ ಜೆಲ್ ಇಟ್ಟಿದ್ದಾನೆ. ಸದ್ಯಕ್ಕೆ ಇಷ್ಟು ಇಟ್ಟಿದ್ದಾನೆ. ಇದ್ರಲ್ಲಿ ನನ್ನ ಮಕ್ಕಳದು ಒಂದು ಸ್ವಲ್ಪ ಸ್ಕಿನ್ ಕೇರ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಪಾಪ ಕ್ಲೀನಾಗಿ ನಾನು ಇದನ್ನ ಕೊಟ್ಟಿದ್ದು, ಅವನ್ನೆಲ್ಲ ಹಿಂಗೆ ಬಿಸಾಕಿರ್ತಾರೆ, ಅದಕ್ಕೆ ಇದು ಇಕ್ಕೊಳ್ಳೋ, ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ಳೋ ಅಂತ ಹೇಳಿ ಇದನ್ನ ಕೊಟ್ಟಿದ್ದೀನಿ. ಅಂಡ್ ಮೇಲೆ ನೋಡಿ ಇಲ್ಲಿ ಅಷ್ಟೇ ಎಲ್ಲ ಬೆಡ್ ಕವರ್ಸ್ನೆಲ್ಲ ಈ ಥರ ನೋಡಿ, ಇದು ಫಿಟ್ಟೆಡ್ ಬೆಡ್ ಕವರ್ಸು. ಮಡಚಿಟ್ರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಈ ಥರ ಆರ್ಗನೈಸರ್ಲಿ ಇಟ್ಬಿಟ್ಟಿದ್ದೀನಿ, ನನಗೆ ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ ಎಷ್ಟಿದೆ ಹೇಳ್ತಾ ಹೋದ್ರೆ, ಇಲ್ಲಿ ಕೆಲವೊಂದು ಪಿಲ್ಲೋ ಕವರ್ಸ್ ನೋಡಿ, ಪಿಲ್ಲೋ ಕವರ್ಸ್ ಎಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದೀನಿ. ಇದೆಲ್ಲ ನನಗೆ ಪಿಲ್ಲೋ ಕವರ್ಸ್ ಆಗಿರಬಹುದು, ಎಲ್ಲ ಚಿಕ್ಕ ಚಿಕ್ಕದು ಪಿಲ್ಲೋ ಬರುತ್ತಲ್ಲ, ಆ ಪಿಲ್ಲೋ ಕವರ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಇದರಲ್ಲೂ ಅಷ್ಟೇ ಎಷ್ಟೊಂದು ಪಿಲ್ಲೋ ಕವರ್ಸ್ ಇದೆ ನೋಡಿ, ಇದೆಲ್ಲ ಪಿಲ್ಲೋ ಕವರ್ಸ್. ಇದನ್ನು ಕ್ಲೀನಾಗಿ ಈ ಥರ ಆರ್ಗನೈಸ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಕ್ಲೀನಾಗಿ ಆರ್ಗನೈಸರ್ಸ್ ಅಲ್ಲಿ ಇಟ್ಟಿರೋದ್ರಿಂದ ಇಷ್ಟು ಕ್ಲೀನಾಗಿದೆ. ಇಲ್ಲ ಅಂದರೆ ಇಷ್ಟು ಕ್ಲೀನಾಗಿ ಸಾಧ್ಯವಾಗ್ಲೂ ಇರಲ್ಲ. ಆ್ಯಂಡ್ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಐ ಹೋಪ್ ನಿಮಗೆ ಇವತ್ತಿನ ಆರ್ಗನೈಸಿಂಗ್ ಬ್ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗಿದೆ, ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಳ್ತೀನಿ. ಮೇ ಬಿ ಇನ್ನೂ ಚೆನ್ನಾಗಿ ಇಟ್ಕೋಬೋದಾಗಿತ್ತೇನೋ ಗೊತ್ತಿಲ್ಲ, ನನಗೆ ಎಷ್ಟು ಮಟ್ಟಿಗೆ ತೋಚ್ತು ಅಷ್ಟ್ರ ಮಟ್ಟಿಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ಯಾರೀಸ್ ಇದೆ, ಸ್ಯಾರೀಸ್ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಏನೋ ಅಂತ, ಬಟ್ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿಸ್ತೀನಿ. ಬಿಕಾಸ್ ಅಲ್ಲಿ ಇನ್ನೂ ಕೆಲವೊಂದು ಹ್ಯಾಂಗರ್ಸ್ ಬರಬೇಕು, ಹಾಗಾಗಿ ಸ್ಯಾರೀಸ್ನೆಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಆದರೆ ಒಂದೇ ಸರಿ ಸ್ಯಾರೀಸ್ ನನ್ನ ಹತ್ರ ಯಾವ್ಯಾವ ಥರ ಸ್ಯಾರಿ ಇದೆ ಅಂತ ನೋಡಿಸ್ತೀನಿ. ಸಾಕಷ್ಟು ಸ್ಯಾರೀಸ್ ಖಂಡಿತವಾಗ್ಲೂ ನನ್ನ ಹತ್ರ ಇಲ್ಲ, ನನಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಸ್ಯಾರೀಸ್ ತೊಗೊಳ್ತೀನಿ. ಆ್ಯಂಡ್ ಬರೋ ಅಂಥ ಕಮಿಂಗ್ ಬ್ಲಾಗ್ಸಲ್ಲಿ ಸ್ಯಾರೀಸ್ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಏನು ಎಲ್ಲ ಅದನ್ನು ನೆಕ್ಸ್ಟ್ ಯಾವಾಗಲಾದರೂ ವ್ಲಾಗ್ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ. ಆ್ಯಂಡ್ ಸದ್ಯಕ್ಕಿಷ್ಟು ಸ್ಯಾರೀಸದ್ದು ಮಾತ್ರ ನೋಡಿಸಿಲ್ಲ, ಅದು ಆದಷ್ಟು ಬೇಗ ಆರ್ಗನೈಸ್ ಮಾಡಿ ಅದನ್ನು ಕೂಡ ನೋಡಿಸ್ಬಿಡ್ತೀನಿ. ಐ ಥಿಂಕ್ ಎಲ್ಲ ನೋಡ್ಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಯಾವ್ದಾದ್ರು ಮಿಸ್ ಆಗಿದ್ರೆ ಕಮಿಂಗ್ ಬ್ಲಾಗ್ಸಲ್ಲಿ ನೋಡಿಸ್ತೀನಿ. ಆ್ಯಂಡ್ ಇನ್ನು ನಂದು ಯೋಗ ವೇರ್ ಎಲ್ಲ ಯೋಗ ವೇರ್ಗೆಲ್ಲ ಅಲ್ಲಿ ಕ್ಯಾಬಿನೆಟ್ ಐಕ್ಯ ಅಂತ ತಂದಿರೋಂಥ ಕ್ಯಾಬಿನೆಟಲ್ಲಿ ಇಟ್ಟಿದ್ದೀನಿ. ಬಟ್ ಅದಕ್ಕೆ ಸ್ವಲ್ಪ ಆರ್ಗನೈಸರ್ಸ್ ಬರೋದಿದೆ, ಅದಕ್ಕೆ ಇನ್ನು ಅದು ಫೋಲ್ಡ್ ಮಾಡಿಲ್ಲ, ಹಂಗಂಗೆ ಇಟ್ಟಿದ್ದೀನಿ. ಸೊ ಅದನ್ನು ಬಂದಮೇಲೆ ಯಾವುದೋ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಆರ್ಗನೈಸಿಂಗ್ ವ್ಲಾಗ್ ಹೇಗಿತ್ತು ಏನೋ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀನ ಡು ಕಾಮೆಂಟ್. ಇದಕ್ಕಿಷ್ಟು ಬನ್ನಿ ಇವಾಗ ಒಂಚೂರು ಹೋಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ, ಮತ್ತೆ ವ್ಲಾಗ್ ಎಂಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನನ್ನ ಮಕ್ಳ ಹತ್ರ ಯಾವ್ಯಾವ ಥರ ಫ್ರಾಕ್ಸ್ ಇದೆ ಏನು ಅಂತ ಏನಾದರೂ ನೋಡಬೇಕು ಅಂತ ಇಷ್ಟ ಇದ್ದರೆ ಹೇಳಿ. ಯಾವತ್ತಾದರೂ ಯಾವ್ಯಾವ ಥರ ಫ್ರಾಕ್ಸ್ ಇದೆ ಏನು ಅಂತ ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಇವತ್ತು ವ್ಲಾಗ್ ಹೇಗೆ ಬಂದಿದೆ ಏನೋ ಗೊತ್ತಿಲ್ಲ, ಬಿಕಾಸ್ ಕ್ಯಾಮ್ರಾ ಇಲ್ಲ, ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಚೆನ್ನಾಗೇ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಕ್ಲಾರಿಟಿ ಆಗಿರಬಹುದು, ಅಷ್ಟು ಸೂಪರಾಗಿ ಕಾಣ್ತಾ ಇಲ್ಲದೆ ಇರಬಹುದು, ಬಟ್ ಇವತ್ತು ಕ್ಯಾಮ್ರಾನ ಮಾಡ್ತಾ ಇದ್ದೀನಿ.
ಪ್ರಾಜೆಕ್ಟ್ ಮಾಡೋಣ ಅಂತ ಇದ್ದೀನಿ. ಹೊಸ ಪ್ರಾಜೆಕ್ಟ್. ಯಾವ ಪ್ರಾಜೆಕ್ಟು? ಏನು ಪ್ರಾಜೆಕ್ಟು? ಇದೆ ರಿಯಲ್ ಎಸ್ಟೇಟ್. ಹಾಂ, ಆ ಕಡೆ ಹೋಗ್ತಾ ಇದೀವಿ, ದೂರ ಹೋಗ್ತಾ ಇದೀವಿ. ಯಾರ್ಯಾರು? ನಾನು ಸೀನಪ್ಪ ಮಹೇಶ. ಮೂರು ವಾರಕ್ಕೊಂದ್ಸರಿ ಬರ್ತೀರಾ? ನೀವು ಮಹೇಶ ಇರ್ತಾರೇನೋ ಗೊತ್ತಿಲ್ಲ. ನೀವು ಸೀನಪ್ಪ. ನಾನು ಸೀನಪ್ಪ ಅಂತೂ ಪಕ್ಕ ಇರ್ತೀವಿ. ನಿಜ ಸೀರಿಯಸ್ಲಿ? ಏನೇ ಫ್ರೀ ಬರ್ಡ್ ಅವಾಗ. ಅದೇನು? ಯಾಕೆ ಫ್ರೀ ಬರ್ಡು? ಮನೆಗೆಲ್ಲ ಫುಲ್ ನೀನೇ ಫ್ರೀ ಬರ್ಡ್ ಅವಾಗ. ಅವಳನ್ನ ನೋಡಿಸ್ತಾ ಇದ್ದೀರಾ? ಬೇಡ, ಮುದ್ದೆ ನೋಡಿಸಿ. ಬಿಸಿ ಕೊಡ್ತೀನಿ. ಎಂಡ್ ಆಫ್ ದಿ ಡೇ ಅವತ್ತು ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ, ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ, ಏನೋ ನೋಡಿಸ್ಲೇಬೇಕು ಅಂದ್ಬಿಟ್ಟು. ಅವತ್ತು ಆರ್ಗನೈಸಿಂಗ್, ನನ್ನ ವಾರ್ಡ್ರೋಬ್ ಆರ್ಗನೈಸಿಂಗ್, ಟೂರ್ ಎಲ್ಲನೂ ಮಾಡಿಬಿಟ್ಟು ಒಳ್ಳೆ ಮುದ್ದೆ ಊಟ ಮಾಡಿ ಸ್ವಲ್ಪ ಹೊತ್ತು ಪೀಸಾಗಿ ಆಚೆ ಕುತ್ಕೊಂಡು ರೆಸ್ಟ್ ಮಾಡಿ ದೆನ್ ಐ ವೆಂಟ್ ಸ್ಲೀಪ್. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.